ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದಂಥ ಮೊದಲ ಪ್ರಥಮ ಪ್ರಧಾನಮಂತ್ರಿ ಹುದ್ದೆಗೆ ಏರಿದಂಥ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕಂದ್ರೆ ದೇವೇಗೌಡ ಕುಟುಂಬಕ್ಕೆ ಸಲ್ಲಬೇಕ್ರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇನ್ನೂ ಹರೆಯ ಯುವಕನಂತ ಪಾದರಸದಂಗೆ ತಿರುಗಾಡಕತ್ತಾರ. ಆದರೆ ಕರ್ನಾಟಕದಿಂದ ಒಂದು ಪ್ರಧಾನಮಂತ್ರಿ ಆದಂಥ ಒಂದು ಇತಿಹಾಸ ದಾಖಲೆ ಮಾಡಿದಂಥ ಆ ವ್ಯಕ್ತಿಗೆ ಯಾವಾಗಲೂ ನಾವು ನಮನ ಸಲ್ಲಿಸಬೇಕು. ಯಾಕಂದರೆ ಈಗ ಯಾಕೆ ಈ ಸುದ್ದಿ ಹೇಳಕ್ಕೆ ಬಂದನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ JDS ಪರಿಸ್ಥಿತಿ ಏನು, ಎಷ್ಟೋ ಕಷ್ಟಪಟ್ಟು ಕುಮಾರಸ್ವಾಮಿ ಮತ್ತು GT ದೇವೇಗೌಡ, HD ದೇವೇಗೌಡ ಇವರು ಎಲ್ಲರೂ ಕೂಡಿ ಎಷ್ಟು ಕಷ್ಟಪಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆ ತಿರುಗಾಡಿ ಉತ್ತರ ಕರ್ನಾಟಕದಲ್ಲಿಯೂ ಸಹಿತ ಅನೇಕ ಮಹತ್ತರವಾದ ಯೋಜನೆಗಳ ಸಾಕಾರ ಮೂರ್ತಿಗಳಾಗಿ ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದರೂ ಸಹಿತ JDS ಪಕ್ಷಕ್ಕೆ ಯಾಕೆ 150 ಸೀಟ್ ಕೊಡುವಾರ್ರಿ ಜನ? ಕಾಂಗ್ರೆಸ್ ನೋಡಿದಿರಿ, BJP ನೋಡಿದಿರಿ, ಆದ್ರೆ ಈ JDS HD ದೇವೇಗೌಡ ಸಾಹೇಬರ ಗರಡ್ಯಾಗ ಪಳಗಿದವ್ರು ಇವತ್ತು ಯಾವ್ಯಾವ ಪಕ್ಷದಲ್ಲಿ ದೊಡ್ಡ ದೊಡ್ಡ ಉನ್ನತ ಸ್ಥಾನ ತಗೊಂಡು ಮುಖ್ಯಮಂತ್ರಿ ಸಹಿತ ಆದ್ರೆ JDS ಪಕ್ಷ ಮಾತ್ರ 25ರಿಂದ 30, 35, 40 ಬಂದು ನಿಂದ್ರಾಕತೈತಿ. ಯಾಕ? ಇದೊಂದು ಯಕ್ಷ ಪ್ರಶ್ನೆ ಅಲ್ರಿ. JDS ಅಭಿಮಾನಿಗಳು ಏನು JDS ಕಾರ್ಯಕರ್ತರು ಸರಿಯಾಗಿ ಕೆಲಸ ಮಾಡಕ್ಕೆ ತಯಾರಿಲ್ಲೋ, ಏನು JDS ಒಳ್ಳೊಳ್ಳೆ ಮಹಿಳೆಯರನ್ನು ಪ್ರತಿಭೆಗೆ ತರವಾರ್ಯೋ, ಏನು ಅವರನ್ನು ಒಳ್ಳೆ ನೌಕೆಗೆ ತಂದ ಪ್ರತಿ ಜಿಲ್ಲೆಗೆ ಹೆಣ್ಮಕ್ಕಳದ ಒಂದು ಸಂಚಾರ ಮಾಡಿ ಏನಾದರೂ ಒಂದು ವೈರಲ್ ಮಾಡಿದ್ರೆ JDS ಶಕ್ತಿ ತುಂಬತೈತೇನ್ರಿ? ಭಾಳ ಅಭಿಮಾನಿಗಳು ಕೇಳಕತ್ತಾರ, ಕಾಕ JDS ಬಗ್ಗೆ ಒಂದು ಸ್ವಲ್ಪ ಚಂದಂಗೆ ಹೇಳು ಅಂಥೇಳಿ. ಆದರೆ JDS ಪಕ್ಷ ಅಧಿಕಾರ ಇದ್ದಾಗ ಕುಮಾರಸ್ವಾಮಿ ಮಾತ್ರ ಮರಿಬಾರದು. ಯಾಕಂದ್ರೆ ಭಾಳ ಒಳ್ಳೊಳ್ಳೆ ಕೆಲಸ ಕೊಟ್ಟಾರ. ಯಾಕಂದ್ರೆ ಅಲ್ಲಿ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ನಾ ಸ್ವತಃ ಕಣ್ಣಾರೆ ನೋಡಿದ್ದೀನಿ. ಅವರು ಯಾವಾಗಲೂ ಅಂಗವಿಕಲರಿಗೆ ಒಂದು ಪ್ರತ್ಯೇಕ ಒಂದು ಸ್ಥಳವನ್ನು ಮೀಸಲಿಟ್ಟಿದ್ದರು. ಅಲ್ಲಿ ಅವರಿಗೆ ಬೆಳಗ್ಗೆ ಜನತಾ ದರ್ಶನ ಪ್ರಾರಂಭ ಆಗ್ತಿತ್ತು. ಇನ್ನೂ ಮುಖ್ಯಮಂತ್ರಿ ಬರ್ತಿರಲಿಲ್ಲ. ಅಷ್ಟೊತ್ತವರೆಗೆ ಅವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅಂದ ತಕ್ಷಣ ಎಲ್ಲರಿಗೂ ಭಾಳ ಖುಷಿನೂ ಆಗ್ತೈತಿ. ಎಷ್ಟೋ ಜನ ಅಲ್ಲಿ ನಮಗೊಂದು ನೌಕರಿ ಕೊಡ್ರಿ ಅಂತೇಳಿ ಜನತಾ ದರ್ಶನಕ್ಕೆ ಹೋದಾಗ ತಕ್ಷಣ ಆದೇಶ ಮಾಡ್ತಿದ್ರು. ಇವತ್ತು ಎಷ್ಟೋ ಜನ ಆ ಸರ್ಕಾರಿ ನೌಕರಿಗಳನ್ನ ಮಾಡ್ಕೋತ ಅವ್ರ ಹೆಸರಲ್ಲೇ ಇವತ್ತು ಉಣ್ಣಾಕತ್ತಾರ. ಕೆಲವರು ಫೋಟೋ ಇಟ್ಟು ಪೂಜಾನೂ ಮಾಡಾಕತ್ತಾರ. ದೇವೇಗೌಡರ ಕುಟುಂಬ ರಾಜಕೀಯ ಅಂತ ಹೇಳ್ತಾರೆ. ಆದರೆ ಕುಟುಂಬ ರಾಜಕೀಯಕ್ಕಿಂತಲೂ ಕರ್ನಾಟಕ ರಾಜ್ಯದ ಬಗ್ಗೆ ಬಹಳ ಚಿಂತಿತ ಐತಿ ಈ ಕುಟುಂಬ. ಈ ಕುಟುಂಬಕ್ಕೆ ಒಂದು ಲೈಕ್ ಮತ್ತು ಶೇರ್ ಕೊಡಬೇಕು. ಯಾಕೆ ಶೇರ್ ಮತ್ತು ಲೈಕ್ ಕೊಡ್ಬೇಕಂದ್ರೆ, ಕರ್ನಾಟಕ ರಾಜ್ಯದಾಗ ಭಾಳ ದೊಡ್ಡ ದೊಡ್ಡ ಯೋಜನೆಗಳು ಅದಾವು. ಈ ಪ್ರಾದೇಶಿಕ ಪಕ್ಷ ಒಂದು 150 ಸೀಟ್ ತೊಗೊಂಡು ಒಮ್ಮೆ ಕುಮಾರಸ್ವಾಮಿಗೆ ಒಮ್ಮೆ 5 ವರ್ಷ ಸರ್ಕಾರ ಕೊಟ್ರೆ ಯಾಕೆ JDS ಏನು ಮಾಡ್ತೈತೆ ಅನ್ನೋದೊಂದು ಸ್ವಲ್ಪ ಕುತೂಹಲದಿಂದ ನೋಡೋಣ್ರಲ್ಲ. ಎಲ್ಲ ನೋಡಿದು ಮಜಾ. JDSಗೂ ಒಂದು ಚಾನ್ಸ್ ಕೊಟ್ಟರೆ ಹೆಂಗೆ ಅಂತೇಳಿ ಜನ ಕೇಳಾಕತ್ತಾರ. ಆದ್ರೆ ಸ್ಥಳೀಯ ಗ್ರೌಂಡ್ ನೆಟ್ವರ್ಕದಿಂದ JDS ಕಾರ್ಯಕರ್ತರ ಕೆಲಸ ಮಾಡಬೇಕು. ಈಗ ನೋಡ್ರಿ, ಉತ್ತರ ಕರ್ನಾಟಕದಿಂದ ಬೀದರ್ದಿಂದ ಬಂಡೆಪ್ಪ ಕಾಶಪ್ಪನವರ, ನಾಗಠಾಣದಿಂದ ದೇವೇಂದ್ರ ಚವ್ಹಾಣ, ಇವು 2 ಶಾಸಕರು ಬಿಟ್ರೆ, ಗುರುಮಿಟ್ಕಲದಿಂದ 1 ಶಾಸಕ ಬಿಟ್ರೆ, ಉತ್ತರ ಕರ್ನಾಟಕದಾಗ ಯಾವುದೇ ಶಾಸಕರು ಬಾರಿಸಿ ಬರೋವರು. 500 ಕೋಟಿ ರೂಪಾಯಿ ಖರ್ಚು ಮಾಡಿಕೊಟ್ಟು ಉತ್ತರ ಕರ್ನಾಟಕ ಬೆಳಗಾವಿಗೆ ಸುವರ್ಣಸೌಧ ಕಟ್ಟಿಕೊಟ್ಟಂಥ ವ್ಯಕ್ತಿ ಆದರೂ ಸಹಿತ ಇಲ್ಲಿ ಜನ JDSಗೆ ಮಾರು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ರೀ? ಅದನ್ನು ಇವತ್ತು ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು. ಈಗ ಜಲಧಾರೆ ಕಾರ್ಯಕ್ರಮ ಮಾಡಕತ್ತಾರ, ಇನ್ನು ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಾರೆ, ಜನರ ಆಶೀರ್ವಾದ ಕಾರ್ಯಕ್ರಮ ಮಾಡ್ಕೊತ ಬರಾಕತ್ತಾರ. ಕುಮಾರಸ್ವಾಮಿ, ದೇವೇಗೌಡ, ಎಲ್ಲರೂ ಅವ್ರ ಮಕ್ಕಳು ಮೊಮ್ಮಕ್ಕಳು, ಬಂಡೆಪ್ಪ ಕಾಶಪ್ಪನವರು, ಭಾಳ ನೀತಿ ರೀತಿ ಸಿದ್ಧಾಂತ ಉಳ್ಳಂಥ ಬಂಡೆಪ್ಪ ಕಾಶಪ್ಪನವ್ರಂಥ ವ್ಯಕ್ತಿಗಳು ಇವತ್ತು JDSದಾಗ ಅದಾರಂದ್ರೆ ಭಾಳ ತುಂಬ ಖುಷಿ ರೀ. ಬಸವರಾಜ ಹೊರಟ್ಟಿ JDSದಿಂದನೇ ಅಧಿಕಾರ ದೊಡ್ಡ ದೊಡ್ಡ ಹುದ್ದೆಗಳು ತೊಗೊಂಡು ಆ JDSಗೆ ತಿಲಾಂಜಲಿ ಕೊಟ್ಟು ರಾಜೀನಾಮೆ ಕೊಟ್ಟು ಬರ್ತಾರೆ. ರಾಮಕೃಷ್ಣ ಹೆಗಡೆ, JH ಪಟೇಲು ಇವರೆಲ್ಲರೂ ಕೂಡಿ ಈ ಜನತಾದಳ ಪರಿವಾರ ಮಾಡಿದವರು ಇವತ್ತು ಛಿದ್ರಾಗಿ ಹೋದರು. ಇವತ್ತು ವಿಶ್ವನಾಥ ಪ್ರತಾಪ್ ಸಿಂಗ್ ಅವ್ರನ್ನ ನಾವು ನೆನೆಸಬೇಕು. ಇವತ್ತು ಜನತಾರಂಗ ಭಾರತದ ಪ್ರಧಾನಮಂತ್ರಿ ಹುದ್ದೆ ಕೊಟ್ಟಿತ್ತು. ಅಲ್ಲಿ ಎಂತೆಂಥವ್ರಿದ್ದರು, ಚಂದ್ರಶೇಖರ್ನಂಥವ್ರಿದ್ದರು, ಪ್ರಧಾನಮಂತ್ರಿಯಾಗಿ ಹೋದರು. ಇವತ್ತು ಯಾವ ಸ್ಥಿತಿಗೆ ಬಂದು ನಿಂತಿದೆ, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇವತ್ತು ಜನತಾದಳ ಬಂದು ನಿಂತೈತಿ. ಜಾತ್ಯತೀತ ಜನತಾದಳದಲ್ಲಿ ತುಂಬ ವಿಚಾರವಂತ ಜನ ಅದಾರ, ಬುದ್ಧಿಜೀವಿಗಳು ಅದಾರ. ಅವ್ರಿಗೆ ಯಾಕೆ ಸಪೋರ್ಟ್ ಮಾಡುವಾರು ಜನ ಅನ್ನೋದು ಈಗ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕು.
ಹೆಂಗೆ ವಿಫಲ ಆಗಕತ್ತೈತಿ ಜಾತ್ಯತೀತ ಜನತಾದಳ ಉತ್ತರ ಕರ್ನಾಟಕದಾಗ ಮತ್ತು ಬೇರೆ ಬೇರೆ ಜಿಲ್ಲೆದಾಗ. ಕೇವಲ ದಕ್ಷಿಣ ಕರ್ನಾಟಕ ಕೆಲವು 5 ಸ್ಥಳದಲ್ಲಿ ಮಾತ್ರ ಜನತಾದಳ MLAಗಳು ಆರಿಸಿ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಒಂದು 50 ಶಾಸಕರ ಆರಿಸಿ ಬರುವಂಗೆ ನೀವು ಏನು ಅಭಿಪ್ರಾಯ ನನಗೆ ತಿಳಿಸ್ತೀರಿ? ಹಾಗಾದ್ರೆ ದೇವೇಗೌಡರಿಗೆ ಇನ್ನೂ ಒಮ್ಮೆ ಅವರ ಜೀವಿತಾವಧಿಯಲ್ಲಿ ಅವರ ಮಗ ಮತ್ತು 5 ವರ್ಷ ಮುಖ್ಯಮಂತ್ರಿ ಆಗಬೇಕನ್ನೋದು ಕನಸು ಕಾಣಕತ್ತಾರ. ಆ ಕುಮಾರಸ್ವಾಮಿ ಆ ಕನಸಿನಿಂದ ಕರ್ನಾಟಕದ 7 ಕೋಟಿ ಜನಸಂಖ್ಯೆಗೆ ಒಳ್ಳೊಳ್ಳೆಯ ಒಂದು ಯೋಜನೆಗಳನ್ನು ರೂಪಣೆ ಮಾಡ್ತಾರಂಥೇಳಿ ಅವರ ಅಭಿಮಾನಿ ಮತ್ತು ಕಾರ್ಯಕರ್ತರುಗಳು ಪದೇ ನಮಗೆ ಫೋನ್ ಮಾಡಿ ಹೇಳಕತ್ತಾರ. ಅದರ ಸಲುವಾಗಿ ಈ ಸುದ್ದಿ ಬಿತ್ತರಣೆ ಮಾಡಕತ್ತೀವಿ. ಜನತಾದಳ ಯಾಕೆ ನಿಷ್ಕ್ರಿಯ ಆಗಕತ್ತೈತಿ? ಜನತಾದಳ ಜನ ಬೆಂಬಲ ಕಳ್ಕೊಳಕತ್ತೈತೇನ? ಜನತಾದಳದ ಬಗ್ಗೆ ಏನು ಅಭಿಪ್ರಾಯ ಅದಾವೆ ನಿಮ್ಮ ನನಗೆ ತಿಳಿಸ್ತೀರಿ? ಹಾಗಾದ್ರೆ ತಿಳಿಸಿದ ತಕ್ಷಣ ನೀವು ಕಮೆಂಟ್ ಏನು ಹಾಕ್ತೀರಿ ಅದನ್ನು ನೋಡಿ ಮತ್ತೂ ಒಮ್ಮೆ ಸುದ್ದಿ ಮಾಡ್ತೀನಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಕರ್ನಾಟಕ ರಾಜ್ಯದ ಒಮ್ಮೆ ಚುಕ್ಕಾಣಿ ಹಿಡಿಯಾಕೆ ಕೊಡ್ತೀರೋ ಇಲ್ಲೋ? ಜನತಾದಳ ಜಾತ್ಯತೀತ ಬೇಕೋ ಬೇಡೋ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಬೇಕೋ ಬೇಡೋ? ಇದನ್ನು ನನಗೆ ತಿಳಿಸ್ರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪ್ಪ. ನಮಸ್ಕಾರ.